ಎಲ್ಲರಿಗೂ ನಮಸ್ಕಾರ. ಸೊ ಇದು ನಮ್ಮ ಸೋಲಾರ್ ಡ್ರೈಯರ್. ಸೌರಶಕ್ತಿಯನ್ನು ಬಳಸಿಕೊಂಡು ನಾವು ತರಕಾರಿಗಳನ್ನು ಒಣಗಿಸ್ತೀವಿ. ಉದಾಹರಣೆಗೆ ನಾನಿಂದು ನಿಮಗೆ ತೋರಿಸ್ತಾ ಇರೋದು ನಿಂಬೆ. ಈ ನಿಂಬೆ ಹಣ್ಣನ್ನು ಈ ಥರ ಕಟ್ ಮಾಡ್ಕೊತೀವಿ. ಈ ಥರ ತೆಳುವಾಗಿ ಒಂದು ಅರ್ಧ ಸೆಂಟಿಮೀಟ್ರಿಗಿಂತ ಕಡಿಮೆ. ಸೊ ಅದನ್ನು ಈ ಥರ ಜೋಡಿಸ್ತೀವಿ. ಕಾಣ್ತಾ ಇದೆಯಲ್ಲ, ಈ ಥರ ಜೋಡಿಸಿದ್ಮೇಲೆ ಇವುಗಳನ್ನ ಒಣಗಿಸ್ತೀವಿ. ಇದು ಚೆನ್ನಾಗಿ ಒಣಗುತ್ತೆ. ನೀಟಾಗಿ ಈ ಥರ ಒಂದ್ರ ಮೇಲೆ ಒಂದು ಬೀಳದಂತೆ ಜೋಡಿಸ್ಬೇಕು. ಈ ಒಣಗಿರುವಂತಹ ತರಕಾರಿಗಳಿಗೆ, ನಿಂಬೆಹಣ್ಣಿಗೆ ಹೊರದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಅಂತ ಮಾಹಿತಿ ಇದೆ. ಹಾಗೆ ನಮ್ಮ ಮನೆಗಳಲ್ಲೂ ಸಹ ಈ ನೀವು ಒಣ ನಿಂಬೆಹಣ್ಣಿನ ಪೌಡರನ್ನು ನಾವು ಹಲವಾರು ಖಾದ್ಯಗಳಲ್ಲಿ ಬಳಸಬಹುದು. ಹಾಗೆಯೇ ಇದನ್ನು ನಮ್ಮ ಮೆಟ್ರೋಪಾಲಿಟನ್ ಅಂದರೆ ಮಹಾನಗರಗಳಲ್ಲಿ ಬಳಸುವಂಥ ಗ್ರಾಹಕರಿದ್ದಾರೆ. ಸೊ ಅಂಥವ್ರಿಗೋಸ್ಕರ ನಾವು ತಯಾರು ಮಾಡ್ತಾ ಇದ್ದೀವಿ. ಆದರೆ ಇದನ್ನ ಯಾರು ಬೇಕಾದರೂ ಬಳಸ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲ. ಯಾಕಂದರೆ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಬಳಸಿಲ್ಲ, ಮತ್ತು ಈ ಪೌಡ್ರನ್ನು ಶೇಖರಣೆ ಮಾಡಿರುವಂತಹದ್ದು ಯಾವುದೇ ರಾಸಾಯನಿಕಗಳನ್ನು ಬಳಸುವಂತೂ ಇಲ್ಲ, ಬಳಸೋ ಅವಶ್ಯಕತೆಯೂ ಇರೋದಿಲ್ಲ. ಈ ರೀತಿ ಮಾಡುವಂಥದ್ದು ಇವನ್ನೆಲ್ಲ. ಅದೇ ರೀತಿ ನೋಡಿ, ಇದು ನಿಂಬೆಹಣ್ಣಿನ ಹೊಟ್ಟನ್ನು ತುರಿದಿರುವಂಥದ್ದು. ಆ ತುರಿದ ನಿಂಬೆಹಣ್ಣಿನ ತಿರುಳಿ. ಇವುಗಳನ್ನು ಸಹ ನಾವು ಒಣಗಿಸ್ತೀವಿ. ನೋಡ್ಬೋದು ಇಲ್ಲಿ, ಇದು ತಿರುಳು, ಸಂಪೂರ್ಣವಾದ ತಿರುಳಿದು. ನಮ್ಮ ಅನಾನಸ್ ತಿರುಳಿದ್ದಂಗೆ ಕಾಣುತ್ತೆ ನೋಡಿ. ಸೊ ಇವುಗಳನ್ನು ಸಹ ಈ ರೀತಿ ಮಾಡುವಂಥದ್ದು. ನೋಡ್ಬೋದು ಹೇಗಿದೆ ತಿರುಳಿದು. ಇವುಗಳಿಂದ ಹಲವಾರು ಆರೋಗ್ಯಕರವಾದ ಉಪಯೋಗಗಳಿದ್ದಾವೆ. ಎಲ್ಲರೂ ಸಹ ತಮ್ಮ ಮನೆಗಳಲ್ಲಿ ಈ ಥರ ಒಣ ಆಹಾರಗಳನ್ನು ಮಾಡಿಟ್ಕೊಳ್ಳೋದು ತುಂಬ ಸೂಕ್ತ, ಮತ್ತು ಇವು ತುಂಬ ಆರೋಗ್ಯಕರನೂ ಹೌದು. ನೀವು ನೋಡಬಹುದು. ಇದನ್ನು ಇನ್ನೊಂದು ಕಡೆ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಹಾಕಿದಾಗ ಈ ಥರ ಒಣಗಿಸ್ಬೇಕು. ಇದೆಲ್ಲ ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಇವುಗಳನ್ನೆಲ್ಲ ಈ ರೀತಿಯಾಗಿ ನಿಂಬೆಹಣ್ಣನ್ನು ಸಹ ನಾವು ಒಣ ಪದಾರ್ಥಗಳನ್ನು ಈ 3 ರೀತಿಯಾಗಿ ನಾವು ತಯಾರು ಮಾಡ್ಬೋದು. ಮತ್ತು ಇವುಗಳನ್ನೆಲ್ಲ ಕೆಲವರು ಹಾಗೆ ಬಳಸ್ತಾರೆ, ಇನ್ನು ಕೆಲವರು ಇವುಗಳನ್ನ ಪೌಡ್ರ್ ಫಾರ್ಮ್ ಆಗೂ ಸಹ ಬಳಸ್ತಾರೆ. ನೋಡ್ಬೋದು ನೀವು ಇಲ್ಲಿ.
ಈ ಮಾಹಿತಿಯನ್ನು ಆಸಕ್ತಿಯುಳ್ಳ ರೈತರಿಗೆ ಅಥವಾ ಕಿರು ಉದ್ಯಮಿದಾರರಿಗೆ ನೀವು ಶೇರ್ ಮಾಡಿ. ಮತ್ತು ಈ ಸೋಲಾರ್ ಡಿಹೈಡ್ರೇಷನ್ ಟೆಕ್ನಾಲಜಿಯನ್ನು ಎಲ್ಲರಿಗೂ ಪರಿಚಯವಾಗುವಂತೆ ಮಾಡಬೇಕಾಗಿ ನನ್ನ ವ್ಯೂವರ್ಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.